Hello my dear students, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 6 ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್. ಈ ಒಂದು ಚಾಪ್ಟರಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಇದು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಕವರ್ ಆಗಿರುವಂತಹ ಕ್ವಶನ್ಸ್ಗಳು. 2026-27 ಆ್ಯನುವಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ನಡೆಸ್ತಾ ಇರುವಂತಹ ಸ್ಟೂಡೆಂಟ್ಸು ಈ ಒಂದು ಚಾಪ್ಟರಲ್ಲಿ ನೀವು ಕವರ್ ಮಾಡ್ಕೊಳ್ಬೇಕಾಗಿರುವಂತಹ ಕಾನ್ಸೆಪ್ಟ್ಗಳನ್ನು ಅಷ್ಟು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆನಾ? ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ಚಾಪ್ಟರಲ್ಲಿ ಯಾವುದೇ ರೀತಿಯ ಲಾಂಗ್ ಕ್ವಶನ್ಸ್ ಇರೋದಿಲ್ಲ. ದಟ್ ಮೀನ್ಸ್ ಸೆಕ್ಷನ್ ಡಿ ಯಲ್ಲಿ ಕೇಳುವ 8 ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಕೇಳೋದಿಲ್ಲ. ಈಸಿಯಾಗಿ ಈ ಚಾಪ್ಟರಲ್ಲಿ ನೀವು ಸ್ಕೋರನ್ನು ಮಾಡಬಹುದು. ಈ ಹಿಂದಿನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ, ಚಾಪ್ಟರ್ 5 ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ಸು, ಸೇಮ್ ಟು ಸೇಮ್ ಅಲ್ಲೂ ಕೂಡ 8 ಮಾರ್ಕ್ಸಿನ ಕ್ವಶನ್ಸ್ ಇರಲಿಲ್ಲ. ಜಸ್ಟ್ 4 ಮಾರ್ಕ್ಸಿನ ಕ್ವಶನ್ಸು ಯಾವುದು ಇಂಪಾರ್ಟೆಂಟು ಅನ್ನೋದನ್ನು ಹೇಳಿದ್ದೆ. ಈ ಚಾಪ್ಟರಲ್ಲೂ ಕೂಡ ನೀವು 4 ಮಾರ್ಕ್ಸ್ ನೋಡಿಕೊಂಡ್ರೆ ಸಾಕು. ಅದರಲ್ಲೂ ಈಸಿ ಕಾನ್ಸೆಪ್ಟ್ಗಳು ಇರುತ್ತೆ. ಓಕೆ, ಹಾಗಾದರೆ ನಿಮಗೆ ಇವಾಗ ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇಫ್ ಬಿಸ್ನೆಸ್ ಈಸ್ ಟು ಆಪರೇಟ್ ಇನ್ ಅ ಸೊಸೈಟಿ ವಿಚ್ ಈಸ್ ಫುಲ್ ಆಫ್ ಡೈವರ್ಸ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಇಟ್ ಮೇ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ನೋ ರಿಲೇಷನ್ ವಿತ್ ಸಕ್ಸಸ್ ಆರ್ ಫೇಲ್ಯೂರ್ ಅನ್ನೋದನ್ನು ಹಾಕಬೇಕು. ಟೋಟಲ್ ಆಗಿ 7 ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟುವರ್ಡ್ಸ್ ಇನ್ವೆಸ್ಟರ್ಸ್ ಅಂತ ಇದೆ. ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಬಿಸ್ನೆಸ್ ಇನ್ವೆಸ್ಟರ್ಸ್ ಆಗಿರಬಹುದು, ಎಂಪ್ಲಾಯೀಸ್ ಆಗಿರಬಹುದು, ಕಸ್ಟಮರ್ಸ್ ಆಗಿರಬಹುದು, ಪಬ್ಲಿಕ್ ಆಗಿರಬಹುದು, ಗೌರ್ನಮೆಂಟ್ ಆಗಿರ್ಬೋದು. ಟೋಟಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ 5 ಗೊತ್ತಿರಲೇಬೇಕು. ಯಾವುದ್ಯಾವುದು ನಾವು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರಬೇಕು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಅಂತ. ಹಾಗಾಗಿ ಆ ಒಂದು ಟಾಪಿಕ್ಕು ಈ ಒಂದು ಚಾಪ್ಟರಿನ ಲಾಂಗ್ ಕ್ವಶನಲ್ಲಿ ಕವರ್ ಆಗೋದ್ರಿಂದ ಇದೆಲ್ಲ ಈಸಿಯಾಗಿ ನೀವು ಆನ್ಸರ್ನ ಹಾಕ್ಬೋದು. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟುವರ್ಡ್ಸ್ ಇನ್ವೆಸ್ಟರ್ಸ್ ಅಂತ ಹೇಳಿದ್ರೆ, ಟು ಪ್ರೊವೈಡ್ ಫೇರ್ ವೇಜಸ್ಸು, ಇದು ಇನ್ವೆಸ್ಟರ್ಸಿಗೆ ಸಂಬಂಧಪಡಲ್ಲ, ಎಂಪ್ಲಾಯೀಸಿಗೆ ಸಂಬಂಧಪಡುತ್ತೆ. ಓಕೆ. ಆ್ಯನ್ ಎಂಟರ್ಪ್ರೈಸ್ ಮಸ್ಟ್ ಬಿಹೇವ್ ಆಸ್ ಅ ಗುಡ್ ಸಿಟಿಸನ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕಮ್ಯುನಿಟಿ. ಸೊ ನಾವು ಕಮ್ಯುನಿಟಿ ಪಬ್ಲಿಕ್ ಜೊತೆ ಹೇಗಿರಬೇಕು ಅಂತ ಹೇಳಿದ್ರೆ ಗುಡ್ ಸಿಟಿಸನ್ ಆಗಿ ನಾವು ಬಿಹೇವ್ ಮಾಡಬೇಕಾಗತ್ತೆ. ನಮ್ಮ ಬಿಸ್ನೆಸ್ಸಿಂದ ಯಾವುದೇ ರೀತಿಯ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಪಬ್ಲಿಕ್ಕಿಗೆ ಹಾರ್ಮ್ಫುಲ್ ಆಗಿರುವಂಥ ಯಾವುದೇ ಆ್ಯಕ್ಟಿವಿಟಿ ನಮ್ಮ ಬಿಸ್ನೆಸ್ಸಲ್ಲಿ ನಡಿಬಾರ್ದು ಅನ್ನೋದನ್ನು ಅದು ಹೇಳುತ್ತೆ. ಓಕೆನಾ? ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಕ್ಯಾನ್ ಬೆಸ್ಟ್ ಬಿ ಡನ್ ಬೈ ದ ಎಫರ್ಟ್ಸ್ ಆಫ್ ಅಂತ ಇದೆ ಬಿಸ್ನೆಸ್ ಪೀಪಲ್ ಅನ್ನೋದನ್ನು ಬರಿಬೇಕು. ಕಾರ್ಬನ್ ಮೊನಾಕ್ಸೈಡ್ ಎಮಿಟೆಡ್ ಬೈ ಆಟೋಮೊಬೈಲ್ಸ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ಸ್ ಟು ಅಂತ ಇದೆ ಏರ್ ಪೊಲ್ಯೂಷನ್. ವಿಚ್ ಕಾಸ್ ಲ್ಯಾಂಡ್ ಪೊಲ್ಯೂಷನ್ ಅಂತ ಇದೆ. ಡಂಪಿಂಗ್ ಆಫ್ ಗಾರ್ಬೇಜ್ ಅಂಡ್ ಟಾಕ್ಸಿಕ್ ವೇಸ್ಟ್ ಅನ್ನೋದನ್ನ ಬರೀರಿ. ಕೊನೆಯದಾಗಿ ಎಥಿಕ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅಂತ ಇದೆ. ಟಾಪ್ ಮ್ಯಾನೇಜ್ಮೆಂಟು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟು, ಲೋ ಲೆವೆಲ್ ಮ್ಯಾನೇಜ್ಮೆಂಟು, 3 ಲೆವೆಲು ಕೂಡ ವೆರಿ ಇಂಪಾರ್ಟೆಂಟು. ಬಿಸ್ನೆಸ್ ಎಥಿಕ್ಸ್ ಅನ್ನೋದು ನಮ್ಮ ಬಿಸ್ನೆಸ್ಸಲ್ಲಿ ಒಂದಿಷ್ಟು ಮೌಲ್ಯಗಳು ಅಂತ ಇರಲೇಬೇಕಾಗತ್ತೆ. ಹಾಗಾಗಿ ಆಲ್ ಆಫ್ ದೇಮ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೇನು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಟೋಟಲ್ ಆಗಿ ಈ ಚಾಪ್ಟ್ರಲ್ಲಿ 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ನೋಡಿಕೊಂಡ್ರೆ ಸಾಕು ಮಕ್ಕಳೇ. ಇದಿಷ್ಟರಲ್ಲೇ ಒಂದು ಕ್ವಶನು ನಿಮ್ಮ ಎಕ್ಸಾಮಿಗೆ ಕೇಳುವಂಥದ್ದು. ರೆಸ್ಪೆಕ್ಟಿಂಗ್ ದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ರೆಸ್ಪಾನ್ಸಿಬಿಲಿಟಿ ಎಥಿಕಲ್. ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ದ ಟೊಟಾಲಿಟಿ ಆಫ್ ಮ್ಯಾನ್ ಸರೌಂಡಿಂಗ್ಸ್ ಬೋತ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಅಂತ ಬರೀಬೇಕು. ದ ಇಂಜೆಕ್ಷನ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಇನ್ ಟು ದ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಪೊಲ್ಯೂಷನ್ ಅಂತ ಬರೀರಿ. ಡ್ಯಾಶ್ ಈಸ್ ದ ಮೇಜರ್ ಜನರೇಟರ್ ಆಫ್ ವೇಸ್ಟ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ ಅಂಡ್ ಟಾಕ್ಸಿಸಿಟಿ ಅಂತ ಹೇಳಿದ್ರೆ ಇಂಡಸ್ಟ್ರಿ ಅಂತ ಬರೀಬೇಕು. ಡ್ಯಾಶ್ ಆರ್ ದ ಎಂಟೈರ್ ಬಾಡಿ ಆಫ್ ಮಾರಲ್ ವ್ಯಾಲ್ಯೂಸ್ ದಟ್ ಸೊಸೈಟಿ ಅಟ್ಯಾಚಸ್ ಟು ದ ಆಕ್ಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ಎಥಿಕ್ಸ್ ಅನ್ನೋದನ್ನ ಬರೀಬೇಕು. ಓಕೆನಾ? ಇದ್ರ ಜೊತೆಗೆ ಈ ಚಾಪ್ಟ್ರಲ್ಲಿ 1 ಮಾರ್ಕಿನ ಎಗೈನ್ ಮ್ಯಾಕ್ ದ ಫಾಲೋಯಿಂಗ್ ಟಾಪಿಕ್ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ವೆರಿ ಸ್ಮಾಲ್ ಚಾಪ್ಟರ್ ಇದು. 2 ಪೇಜಲ್ಲಿ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಕವರ್ಸ್ ಆಗೋಗ್ಬಿಟ್ಟಿದೆ ಕ್ವಶನ್ಸ್ಗಳು ಅಂತ ಹೇಳಿದ್ರೆ ಥಿಂಕ್ ಮಾಡಿ. ಮ್ಯಾಕ್ ದ ಫಾಲೋಯಿಂಗ್ ಟಾಪಿಕಲ್ಲಿ ಸೋಷಿಯಲಿ ಡಿಸೈರೇಬಲ್ ಪ್ರಾಕ್ಟೀಸ್ ಅಂತ ಕೇಳಿದರೆ ಸಪ್ಲೈಯಿಂಗ್ ಗುಡ್ ಕ್ವಾಲಿಟಿ ಗೂಡ್ಸ್ ಅಂತ ಬರೀರಿ. ಲ್ಯಾಂಡ್ ಪೊಲ್ಯೂಷನ್, ಡಂಪಿಂಗ್ ಆಫ್ ಸಾಲಿಡ್ ವೇಸ್ಟ್. CSR ಅಂತ ಇದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬರೀರಿ. ಚಾರಿಟೇಬಲ್ ಕಾಂಟ್ರಿಬ್ಯೂಷನ್ಸ್ ಅಂತ ಇದೆ, ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ ಅಂತ ಬರೀರಿ. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಅಂತ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಬರೀಬೇಕು. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ವೆರಿ ಸಿಂಪಲ್ ಆಗಿರುವಂತಹ ಶಾರ್ಟ್ ಆನ್ಸರು 5 1 ಮಾರ್ಕ್ ಕ್ವಶನ್ಸು ಕವರ್ ಆಗುತ್ತೆ. ಈ 1 ಮಾರ್ಕ್ ಕ್ವಶನ್ಸು ಕೂಡ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಇದರಲ್ಲಿ ಹಾರ್ಟ್ಸ್ ಕ್ವಶನ್ಸ್ ಕೂಡ ಕವರ್ ಆಗಿದೆ. ಈ ರೀತಿ ಕ್ವಶನ್ಸ್ಗಳನ್ನ ಈ ಸಲ ಕೇಳ್ತಾರೆ 100% ಕರೆಕ್ಟಾಗಿ ನೋಡ್ಕೊಳ್ಬೇಕು. ಆ್ಯನ್ ಎಂಟರ್ಪ್ರೈಸ್ ಮಸ್ಟ್ ಪ್ರೊವೈಡ್ ಗುಡ್ ಕ್ವಾಲಿಟಿ ಆ್ಯಂಡ್ ಅನ್ಅಡಲ್ಟ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ವಿಚ್ ಗ್ರೂಪ್ ಅಂತ ಕೇಳಿದ್ದಾರೆ. ಗುಡ್ ಕ್ವಾಲಿಟಿ, ಗುಡ್ ಕ್ವಾಂಟಿಟಿ, ಗುಡ್ ಪ್ರಾಡಕ್ಟನ್ನು ಏನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿದರೆ ಅದು ಕನ್ಸ್ಯೂಮರ್ಸಿಗೆ ಸಂಬಂಧಪಟ್ಟಿದ್ದು. ಸೋಷಿಯಲ್
ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕನ್ಸ್ಯೂಮರ್ಸ್ ಅನ್ನೋದನ್ನ ಬರಿಬೇಕು. ನೆಕ್ಸ್ಟು ಪ್ರೊವೈಡಿಂಗ್ ಅಕ್ಯುರೇಟ್ ಆ್ಯಂಡ್ full information about the working of a company is a responsibility of business towards ವಿಚ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಇದೆ. ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಶೇರ್ ಹೋಲ್ಡರ್ಸ್ ಅಂತನಾದರೂ ಬರಿಬಹುದು, ಓನರ್ಸ್ ಅಂತ ಕೂಡ ಬರಿಬಹುದು. ಇವಾಗ ಯಾವುದಾದ್ರೂ ಒಂದು ಬಿಸ್ನೆಸ್ಸಿಗೆ ಒಂದಿಷ್ಟು ಶೇರ್ ಹೋಲ್ಡರ್ಸು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಓನರ್ಸ್ ಅಂತಲೇ ಕನ್ಸಿಡರ್ ಆಗ್ತಾರೆ. ಯಾವುದಕ್ಕೆ? ಬಿಸ್ನೆಸ್ಸಿಗೆ. ಅವಾಗ ಬಿಸ್ನೆಸ್ ರಿಲೇಟೆಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ನು, ಫುಲ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಲೇಬೇಕಾಗತ್ತೆ. ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟು ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಪೊಲ್ಯೂಷನ್ ಅಂತ ಇದೆ, ಯಾವುದಾದ್ರೂ ಬರಿಬಹುದು. ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಯಾವುದಾದ್ರೂ ಬರಿಬಹುದು ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಒನ್, ಆನ್ ಇಂಡಸ್ಟ್ರಿಯಲ್ ಯೂನಿಟ್ ಡಿಸ್ಚಾರ್ಜಸ್ ಟಾಕ್ಸಿಕ್ ಗ್ಯಾಸಸ್ ಇಟ್ಸ್ ಕೆಮಿಕಲ್ ಪ್ಲಾಂಟ್, ಮೆನ್ಷನ್ ದ ಟೈಪ್ ಆಫ್ ಪೊಲ್ಯೂಷನ್ ಕ್ರಿಯೇಟೆಡ್ ಬೈ ಇಟ್ ಅಂತ ಇದೆ. ಏರ್ ಪೊಲ್ಯೂಷನ್ ಅನ್ನೋದನ್ನ ಬರಿಬೇಕು. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಬಿಸ್ನೆಸ್ ಎಥಿಕ್ಸ್ ಅಂತ ಇದೆ, ಯಾವುದಾದ್ರೂ ಎಕ್ಸಾಂಪಲ್ ಬರಿಬಹುದು. ನಾನಿಲ್ಲಿ ಚಾರ್ಜಿಂಗ್ ಫೇರ್ ಪ್ರೈಸಸ್ ಟು ಕಸ್ಟಮರ್ಸ್ ಅನ್ನೋದನ್ನ ಬರೆದಿದ್ದೀನಿ. ಓಕೆ, ಎಗೈನ್ 2 ಮಾರ್ಕ್ಸಿನ ಕ್ವಶನ್ಸು, ವೆರಿ ಸಿಂಪಲ್ 7 ಕ್ವಶನ್ಸ್ ಇದೆ. ಈ 7 ಕ್ವಶನ್ಸು ಕೂಡ 4 ಮಾರ್ಕ್ಸಿನ ಕ್ವಶನ್ಸ್ ಏನು ಓದ್ತಿರಲ್ಲ ಮಕ್ಕಳೇ, ಅದರಲ್ಲೇ ಇನ್ಕ್ಲೂಡ್ ಆಗಿರುವಂತಹ ಕ್ವಶನ್ಸು. ಫಸ್ಟ್ ಒನ್ನು, ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಆನ್ಸರ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ರೆಫರ್ಸ್ ಟು ಇಟ್ಸ್ ಆಬ್ಲಿಗೇಷನ್ ಟು ಟೇಕ್ ದೋಸ್ ಡಿಸಿಷನ್ಸ್ ಆ್ಯಂಡ್ ಪರ್ಫಾರ್ಮ್ ದೋಸ್ ಆ್ಯಕ್ಷನ್ಸ್ ವಿಚ್ ಆರ್ ಡಿಸೈರೇಬಲ್ ಇನ್ ಟರ್ಮ್ಸ್ ಆಫ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ಅವರ್ ಸೊಸೈಟಿ ಅಂತ ಬರಿಬೇಕು. ಸೆಕೆಂಡ್ ಕ್ವಶನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕನ್ಸ್ಯೂಮರ್ಸ್ ಕೇಳಿದರೆ. ಸ್ಟೇಟ್ ಎನಿ 2 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ಕನ್ಸ್ಯೂಮರ್ಸ್. ಇವಾಗ ಕನ್ಸ್ಯೂಮರ್ಸಿಗೆ ಯಾವ ರೀತಿಯಾಗಿ ರೆಸ್ಪಾನ್ಸಿಬಲ್ ಆಗಿರಬೇಕು ಬಿಸ್ನೆಸ್ಸು ಅನ್ನೋದ್ರ ಬಗ್ಗೆ ಕ್ವಶನ್ ಇದು. ಟು ಪ್ರೊವೈಡ್ ಗುಡ್ ಕ್ವಾಲಿಟಿ ಆ್ಯಂಡ್ ಗುಡ್ ಕ್ವಾಂಟಿಟಿ ಗೂಡ್ಸ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ ಅನ್ನೋದನ್ನು ಬರೀಬೇಕು. ಇದೆರಡು ಕೂಡ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇನ್ ವಾಟ್ ವೇಸ್ ಎ ಬಿಸ್ನೆಸ್ ಕ್ಯಾನ್ ಅಸ್ಯೂಮ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಗೌರ್ನಮೆಂಟ್ ಅಂತ ಕ್ವಶನ್ನ ಕೇಳಿದ್ದಾರೆ. ಟುವರ್ಡ್ಸ್ ಗೌರ್ನಮೆಂಟು ಬಿಸ್ನೆಸ್ಸಿಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಅನ್ನೋದು. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕಾಗತ್ತೆ ಬಿಸ್ನೆಸ್ ಅವರು, ಇಲ್ಲ ಅಂತ ಹೇಳಿದ್ರೆ ಆ ಬಿಸ್ನೆಸ್ಸಿಗೆ ಸಕ್ಸಸ್ ಸಿಗೋದಿಲ್ಲ. ಹಾಗಾಗಿ ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗೌರ್ನಮೆಂಟ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರಬಹುದು, ಪಬ್ಲಿಕ್ ಆಗಿರಬಹುದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಇವೆಲ್ಲವೂ ಇಂಪಾರ್ಟೆಂಟು. ಸದ್ಯ ಗೌರ್ಮೆಂಟ್ ಅಂತ ಬಂದಾಗ ಬೈ ಪೇಯಿಂಗ್ ಟ್ಯಾಕ್ಸಸ್ ಟು ದ ಗೌರ್ನಮೆಂಟ್ ರೆಗ್ಯುಲರ್ಲಿ ಆ್ಯಂಡ್ ಹಾನೆಸ್ಟ್ಲಿ ಅನ್ನೋದನ್ನ ಬರೀರಿ. ನೆಕ್ಸ್ಟ್, ಬೈ ಪ್ರೊಟೆಕ್ಟಿಂಗ್ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅನ್ನೋದನ್ನ ಬರೀಬಹುದು. ಎರಡೂ ಕೂಡ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗವರ್ನಮೆಂಟ್ ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಕೇಳಿದರೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮೀನಿಂಗ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ರೆಫರ್ಸ್ ಟು ದ ಕಂಟಾಮಿನೇಷನ್ ಆಫ್ ದ ಎನ್ವಿರಾನ್ಮೆಂಟ್ ಬೈ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ನೋನ್ ಆಸ್ ಪೊಲ್ಯೂಟೆಂಟ್ಸ್ ಅನ್ನೋದನ್ನ ಬರೀಬೇಕು. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ 2 ಕಾಸಸ್ ಫಾರ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಕೇಳಿದರೆ ಇಂಡಸ್ಟ್ರಿಯಲ್ ವೇಸ್ಟ್ ಬರಿಬಹುದು, ವೇಸ್ಟ್ಸ್ ಫ್ರಮ್ ಮೈನಿಂಗ್ ಅನ್ನೋದನ್ನ ಬರಿಬಹುದು. ನೆಕ್ಸ್ಟು, ಸ್ಟೇಟ್ 2 ಎಫೆಕ್ಟ್ಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ನಾಯ್ಸ್ ಪೊಲ್ಯೂಷನಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಬರಿಬೇಕು. 2 ಪಾಯಿಂಟ್ ಬರೆದ್ರೆ ಸಾಕು. ಲಾಸ್ ಆಫ್ ಹಿಯರಿಂಗ್ ಬರೀರಿ. ನೆಕ್ಸ್ಟು, ಮೆಂಟಲ್ ಡಿಸಾರ್ಡರ್ಸ್ ಬರಿಬಹುದು ಅಥವಾ ಮಾಲ್ ಫಂಕ್ಷನಿಂಗ್ ಆಫ್ ದ ಹಾರ್ಟ್ ಕೂಡ ಬರಿಬಹುದು. ಓಕೆನಾ? ಲಾಸ್ಟ್ 2 ಮಾರ್ಕ್ಸಿನ ಕ್ವಶನು, ವಾಟ್ ಈಸ್ ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ಸ್ ಮೀನ್ಸ್, ಬಿಸ್ನೆಸ್ ಎಥಿಕ್ಸ್ ರೆಫರ್ಸ್ ಟು ದ ಸೋಷಿಯಲಿ ಡಿಟರ್ಮೈನ್ಡ್ ಮಾರಲ್ ಪ್ರಿನ್ಸಿಪಲ್ಸ್ ವಿಚ್ ಶುಡ್ ಗವರ್ನ್ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನೋದನ್ನ ಬರಿಬಹುದು. ಸೊ ಇಲ್ಲಿಗೆ ಪಾರ್ಟ್ ಬಿ ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಕ್ವಶನ್ಸು ಕಂಪ್ಲೀಟ್ ಆಯಿತು. ನೆಕ್ಸ್ಟು, ಆಲ್ರೆಡಿ ಹೇಳಿದಾಗೆ ನಾನು ಪಾರ್ಟ್ ಡಿ ಯಲ್ಲಿ ಯಾವುದೇ ರೀತಿಯ 8 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಈ ಒಂದು ಚಾಪ್ಟರಲ್ಲಿ ಕೇಳೋದಿಲ್ಲ. ಓನ್ಲಿ ಪಾರ್ಟ್ ಸಿ 4 ಮಾರ್ಕ್ಸ್ ಕ್ವಶನ್ಸು. ಇಲ್ಲಿ ಕೊಟ್ಟಿರುವಂತಹ 6 ಕಾನ್ಸೆಪ್ಟು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಲ್ಲಿ 8 ಮಾರ್ಕ್ಸ್ ಬರದೇ ಇರೋ ಕಾರಣ ಈ 6 ಕ್ವಶನ್ಸಲ್ಲಿ ಯಾವ ಕ್ವಶನ್ಸ್ ಬೇಕಾದರೂ ಎಕ್ಸಾಮಿಗೆ ರೈಸ್ ಆಗ್ಬೋದು. ಹಾಗಾಗಿ ಮೇಯ್ನ್ ಆಗಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ ಏನಿದೆ, ದೆನ್ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ದೆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕನ್ಸ್ಯೂಮರ್ ಆಗಿರ್ಬೋದು, ಶೇರ್ ಹೋಲ್ಡರ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರಬಹುದು, ಗೌರ್ನಮೆಂಟ್ ಆಗಿರಬಹುದು, ಪಬ್ಲಿಕ್ ಆಗಿರ್ಬೋದು, ಇದೆಲ್ಲದ್ರ ಮೇಲೂ ಕೂಡ ಒಂದು 4 ಪಾಯಿಂಟನ್ನು ಕವರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆ್ಯಂಡ್ ಕ್ವಶನ್ಸ್. ಓಕೆನಾ? ನೆಕ್ಸ್ಟು ಈ ಒಂದು ಚಾಪ್ಟ್ರಲ್ಲಿ ಕೊನೆಯದಾಗಿ ನಿಮಗೆ 9th ಕ್ವಶನ್ ಏನು, ಎಕ್ಸ್ಪ್ಲೈನ್ ಎನಿ 4 ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂತ ಕೇಳಿದರೆ ಇದು ಒಂದು ಕೂಡ ಇಂಪಾರ್ಟೆಂಟು, ನೋಟ್ ಡೌನ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಚಾಪ್ಟರಿನ
4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದಕ್ಕೆ ವಿತ್ ಆನ್ಸರ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದ್ರ ನೆಕ್ಸ್ಟು ಚಾಪ್ಟರ್ 7 ಫಾರ್ಮೇಷನ್ ಆಫ್ ಎ ಕಂಪನಿ ಏನಿದೆ, ಈ ಚಾಪ್ಟರಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಟಾಪಿಕ್ಗಳು ಯಾವುದು, ಇದಕ್ಕೆ ಆನ್ಸರ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳು. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.